Welcome to my channel. Please share and subscribe. ಐಶ್ವರ್ಯ ತೃಪ್ತಿ ಏನು ಮಾಡ್ತಿದ್ದೀರಮ್ಮ? ಏನಾದ್ರು ತಿಂತೀರಾ? ಏನು ತಿಂತೀಯಾ ನೀನು? ಓಕೆ, ಲೆಟ್ಸ್ ಟ್ರೈ ಟುಡೇ ಸ್ಪೆಷಲ್ ಚಕ್ಲಿ. ನನ್ನ ಮಗಳು ಸ್ಪೆಷಲ್ ಚಕ್ಲಿ ಕೇಳಿದ್ಲು, ಅದಕ್ಕೆ ಯೋಚನೆ ಮಾಡಿ ಸಜ್ಜೆ ಹಿಟ್ಟಿನ ಚಕ್ಲಿ ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ. 2 ಕಪ್ಪು ಸಜ್ಜೆ ಹಿಟ್ಟು, 1 ಕಪ್ಪು ಅಕ್ಕಿ ಹಿಟ್ಟು, 1 ಕಪ್ಪು ರೋಸ್ಟೆಡ್ ಪುಟಾಣಿ ಬರುತ್ತಲ್ಲ, ಪುಟಾಣಿ ಹಿಟ್ಟು, ರೋಸ್ಟೆಡ್ ಚೆನ್ನ ಹಿಟ್ಟು, ಖಾರದ ಪುಡಿ, ಚಿಲ್ಲಿ ಪೌಡರು, ಅರಿಶಿನದ ಪುಡಿ, ಟರ್ಮರಿಕ್ ಪೌಡರು, ಉಪ್ಪು ರುಚಿಗೆ ತಕ್ಕಷ್ಟು, ಜೀರಿಗೆ, ಎಳ್ಳು, ಇದು ಆಯಿಲು, ಬಿಸಿ ನೀರು, ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ. ಅದನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ 2 ಕಪ್ಪು ಸಜ್ಜೆ ಹಿಟ್ಟನ್ನ ಹಾಕ್ಕೊಳ್ಳೋಣ. ನಂತರ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ಆನಂತರ ಇದನ್ನು ಪುಟಾಣಿ ಹಿಟ್ಟು ಹಾಕ್ಕೊಳ್ಳೋಣ. ಆನಂತರ ಇದು ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು, ಜೀರಿಗೆ, ಎಳ್ಳು. ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಇವಾಗ ಸ್ವಲ್ಪ ಕಾದಿರೋ ಎಣ್ಣೆ ಹಾಕ್ಕೋಬೇಕು. ಜಾಸ್ತಿ ಬೇಡ, ಸ್ವಲ್ಪ ಒಂದು 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಇದಕ್ಕೆ ಕಾದಿರೋದು, ಬಿಸಿ ಇರೋದು ಎಣ್ಣೆ ಹಾಕ್ಕೋಬೇಕು. ಇದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಚೆನ್ನಾಗಿ. ಇದನ್ನು ಕಲಸಿ ನೋಡಬೇಕು. ಈ ಥರ ಮುಟ್ಕೆ ಆದರೆ ಹಿಟ್ಟು ಕರೆಕ್ಟಾಗಿದೆ ಅಂತ ಅರ್ಥ. ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ಬಿಸಿನೀರು ಹಾಕ್ಕೊಂಡು, ಸ್ವಲ್ಪನೇ ಬಿಸಿನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಇವಾಗ ಹಿಟ್ಟು ಕರೆಕ್ಟಾಗಿ ಕಲಿಸ್ಕೊಂಡಿದ್ದೀನಿ. ಚೆನ್ನಾಗಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಇದು ಚಕ್ಲಿ ಮಾಡೋದು. ಇದಕ್ಕೆ ನಾನು ಎಣ್ಣೆ ಹಚ್ಚಿ ಗ್ರೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಳಗಡೆ ಎಲ್ಲ ಎಣ್ಣೆ ಹಚ್ಕೊಂಡಿದ್ದೀನಿ. ಇವಾಗ ಒಂದು ಸ್ಮಾಲ್ ಪೋರ್ಷನ್ ತೊಗೊಂಡು ಅದನ್ನ ಚೆನ್ನಾಗಿ ಈ ಥರ ಮಾಡಿ ಇದರೊಳಗೆ ಫಿಲ್ ಮಾಡಿ ಇವಾಗ ಚಕ್ಲಿ ಮಾಡಿ ನೋಡೋಣ. ಇವಾಗ ಚಕ್ಲಿ ಮಾಡೋಣ ಬನ್ನಿ. ನಾನು ತುಂಬ ಸಣ್ಣ ಚಕ್ಲಿನೇ ಮಾಡ್ತೀನಿ, ಯಾಕೆಂದರೆ ನನ್ನ ಮಕ್ಕಳು ಕೈಯಲ್ಲಿ ಹಿಡ್ಕೊಂಡು ತಿನ್ನಕ್ಕೆ ಬೇಕಮ್ಮ, ಸಣ್ಣದೇ ಮಾಡು ಅಂತ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಚಕ್ಲಿ ಬರ್ತಾಯಿದೆ, ಮುರಿತಾ ಇಲ್ಲ, ನೀಟಾಗಿ ಬರುತ್ತೆ. ಸ್ವಲ್ಪ ಬಿಸಿನೀರು ಯೂಸ್ ಮಾಡಿದ್ದೀವಲ್ಲ ನಾವು, ಚೆನ್ನಾಗೇ ಬರುತ್ತೆ ಚಕ್ಲಿ. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸು. ನಾನು ನಾರ್ಮಲ್ ಅಕ್ಕಿ ಹಿಟ್ಟನ್ನೇ ಯೂಸ್ ಮಾಡೋದು, ಸಜ್ಜೆ ಹಿಟ್ಟನ್ನೇ ಯೂಸ್ ಮಾಡೋದು. ನಾರ್ಮಲ್ ರೊಟ್ಟಿ ಮಾಡ್ತೀವಲ್ಲ ಅದೇ ಸಜ್ಜೆ ಹಿಟ್ಟು. ನಾವು ರಾಗಿ ಹಿಟ್ಟಿಂದ ಮಾಡ್ಬೋದು. ನೆಕ್ಸ್ಟ್ ಇದರಲ್ಲಿ ರಾಗಿ ಹಿಟ್ಟಿನ ಚಕ್ಲಿ ಮಾಡೋದನ್ನು ಹೇಳ್ಕೊಡ್ತೀನಿ. ಇವಾಗ ಚಕ್ಲಿ ರೆಡಿ ಇದೆ. ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆದ ತಕ್ಷಣ ಚಕ್ಲಿ ಫ್ರೈ ಮಾಡೋಣ. ಎಣ್ಣೆ ಕಾದಿದೆ. ಒಂದೊಂದಾಗಿ ಚಕ್ಲಿ ಹಾಕಿ ಫ್ರೈ ಮಾಡೋಣ ಬನ್ನಿ. ಚಕ್ಲಿ ಈ ಥರ ತಿರುಗಿಸಿ ಹಾಕಿ
ಚೆನ್ನಾಗಿ ಬಂದಿದೆ ನೋಡಿ ಚಕ್ಲಿ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಸಜ್ಜೆ ಚಕ್ಲಿ, ಸಜ್ಜೆ ಹಿಟ್ಟಿನ ಚಕ್ಲಿ, ರಾಗಿ ಹಿಟ್ಟಿನ ಚಕ್ಲಿ ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ. ನಾನು ಮನೇಲೇ ಮಾಡಿಕೊಡ್ತೀನಿ ಎಲ್ಲನೂ ಅವ್ರಿಗೆ. ಸ್ವಲ್ಪ ಫ್ರೈ ಆಗಬೇಕು, ಆಮೇಲೆ ರೆಡಿ. ಚಕ್ಲಿ ಆಗಿದೆ, ಒಂದೊಂದಾಗಿ ತೆಗೆಯೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೌಂಡ್ ನೋಡಿ, ಗರಿ ಗರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದೊಂದಾಗಿ ಎಲ್ಲ ಚಕ್ಲಿ ತೆಗೆಯೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಚಕ್ಲಿ. ತುಂಬ ಚೆನ್ನಾಗಿ ಗೊತ್ತು, ಯಾರೂ ಹೇಳಲ್ಲ ಇದು ಸಜ್ಜೆ ಚಕ್ಲಿ ಅಂತ. ಅಷ್ಟು ಚೆನ್ನಾಗಿ ಕುರುಕುರಾಗಿ ಬಂದಿದ್ದಾವೆ. ಬನ್ನಿ ನನ್ನ ಮಕ್ಳಿಗೆ ಹೇಳೋಣ ಹೇಗಿದೆ. ಐಶ್ವರ್ಯ, ತೃಪ್ತಿ, ಚಕ್ಲಿ ರೆಡಿ. ಹೇಗಿದೆ ಅಂತ ಹೇಳಿ ಎಲ್ಲರೂ ತಿಂದು. ಹೇಗಿದೆ ಐಶ್ವರ್ಯ? ಡಿಫ್ರೆಂಟ್ ಆಗಿದೆನಾ? ಕುರ್ಕುರು